ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ತಿರುಪತಿ ನಗರದಲ್ಲಿ ಶೋಭಿಸುತ್ತಿರುವ ಕೋದಂಡ ರಾಮ ದೇವಾಲಯದ ವಾರ್ಷಿಕ ಬ್ರಹ್ಮೋತ್ಸವದ ಅಂಗಭಾಗಿ ಮಹಾಶೇಷವಾಹನ ಸೇವೆ ಇದೀಗ ಪ್ರತ್ಯಕ್ಷವಾಗಿ ಪ್ರಸಾರವಾಗುತ್ತಿದೆ. ತಿರುಮಲ ಪವಿತ್ರ ಕ್ಷೇತ್ರದ ತಳದಲ್ಲಿ ವಿರಾಜಮಾನವಾಗಿರುವ ಪ್ರಸಿದ್ಧವಾದಂತಹ ತಿರುಪತಿ ಕ್ಷೇತ್ರದಲ್ಲಿ ಮಧ್ಯಭಾಗದಲ್ಲಿ ಶೋಭಿಸುವ ಈ ಕೋದಂಡರಾಮಸ್ವಾಮಿಯ ಆಲಯ ಅತ್ಯಂತ ವೈಭವದಿಂದ ವಿರಾಜಮಾನವಾಗಿರುತ್ತಾ ಸಾವಿರಾರು ಭಕ್ತರಿಗೆ ಅತ್ಯಂತ ಮುಖ್ಯವಾದಂತಹ ಕ್ಷೇತ್ರವಾಗಿ ಶೋಭಿಸುತ್ತಿದೆ. ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣ ಸಮೇತನಾಗಿ ವಿರಾಜಮಾನನಾಗಿರುವ ಈ ಮಂಗಳಕರವಾದ ಕ್ಷೇತ್ರದಲ್ಲಿ ಪ್ರತಿ ವರ್ಷ ರಾಮನವಮಿಗೆ ಮುಂಚಿತವಾಗಿ ಆ ರಾಮನವಮಿಯ ಪ್ರಧಾನವಾದಂತಹ ಪರ್ವದಿನವನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡು ವಾರ್ಷಿಕ ಬ್ರಹ್ಮೋತ್ಸವವನ್ನು ನಿರ್ವಹಿಸುತ್ತಾರೆ. ಅಂತಹ ಮಹತ್ವಪೂರ್ಣವಾದಂತಹ ಒಂದು ವೈಭವವನ್ನು ತಾವೀ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಈ ವಿಶಿಷ್ಟವಾದಂತಹ ಒಂದು ವೈಭವವನ್ನು ತಾವೀ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಮಂಗಳಕರವಾದಂತಹ ಈ ಒಂದು ವೈಭವವನ್ನು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಾ ಸಮಸ್ತ ಜನರಿಗೂ ಶುಭವಾಗುವಂತಹ ರೀತಿಯಲ್ಲಿ ಈ ವಿಶಿಷ್ಟವಾದಂತಹ ಉತ್ಸವವನ್ನು ವೀಕ್ಷಿಸಿ ಸೀತಾ ಲಕ್ಷ್ಮಣ ಸಮೇತನಾದಂತಹ ರಾಮಚಂದ್ರನ ಪರಿಪೂರ್ಣವಾದ ಅನುಗ್ರಹವನ್ನು ಪಡೆಯಬೇಕು ಎಂದು ಪ್ರಾರ್ಥಿಸುತ್ತಿದ್ದೇವೆ. ಚೈತ್ರ ಮಾಸ ಸನ್ನಿಹಿತವಾಗುತ್ತಿದೆ. ಚೈತ್ರ ಮಾಸದಲ್ಲಿ ಪರಮಾತ್ಮನು ರಾಮಸ್ವರೂಪದಲ್ಲಿ ಆವಿರ್ಭವಿಸಿ ಲೋಕವನ್ನು ರಕ್ಷಿಸಿದ್ದಾನೆ, ಧರ್ಮವನ್ನು ಪ್ರತಿಷ್ಠಾಪಿಸಿದ್ದಾನೆ. ಧರ್ಮದ ಮಾರ್ಗದಲ್ಲಿ ಹೇಗೆ ನಡೆಯಬೇಕು ಎನ್ನುವುದನ್ನು ಅತ್ಯಂತ ವಿಶೇಷವಾದಂತಹ ರೀತಿಯಲ್ಲಿ ಪರಮಾತ್ಮ ನಿರೂಪಿಸಿದ್ದಾನೆ. ರಾಮವದ್ ವರ್ತಿತವ್ಯಂ ನತು ರಾವಣಾದಿವತ್ ಎನ್ನುವಂತಹ ಮಾತು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ರಾಮನ ಆ ಜೀವನ ಸಂದೇಶ ಅತ್ಯಂತ ಮುಖ್ಯವಾದದ್ದು. ಪರಮಾತ್ಮನ ರಾಮಸ್ವರೂಪನ ನಡಿಗೆಯೇ ಲೋಕಕ್ಕೆ ಉಪದೇಶವಾಗಿದೆ. ಆ ರೀತಿಯಾದ ಉಪದೇಶವನ್ನು ತನ್ನ ನಡವಳಿಕೆಯ ಮೂಲಕ ಕೊಟ್ಟಿರುವಂತಹ ಮಹನೀಯ ಮೂರ್ತಿ ಶ್ರೀರಾಮಚಂದ್ರ. ಮರ್ಯಾದಾ ಪುರುಷೋತ್ತಮನೆಂದೇ ಪರಮಾತ್ಮ ಖ್ಯಾತಿಯನ್ನು ಪಡೆದಿದ್ದಾನೆ. ಲೋಕ ಮರ್ಯಾದೆಗಳನ್ನು ಉಲ್ಲಂಘಿಸದೆ ಸುಖ ದುಃಖಗಳೆಲ್ಲವನ್ನೂ ಕೂಡ ಸಮಾನವಾಗಿ ಪರಿಗಣಿಸುತ್ತಾ ಸಮಸ್ತ ಲೋಕಕ್ಕೆ ಶುಭವನ್ನು ಒದಗಿಸಿಕೊಡುವಂತಹ ಆ ರಾಮನ ಸಂಕಲ್ಪ ನಮಗೆಲ್ಲರಿಗೂ ಶುಭವನ್ನು ತರಲಿ. ವಿಶೇಷವಾಗಿ ರಾಜನಾಗಿ ಪ್ರಜಾರಂಜಕನಾಗಿ ರಾಮ ಲೋಕವಿಖ್ಯಾತನಾಗಿದ್ದಾನೆ. ರಾಮನ ರಾಜ್ಯದ ವೈಭವ ಅತ್ಯಂತ ವಿಶೇಷವಾಗಿ ರಾಮಾಯಣದಲ್ಲಿ ವರ್ಣಿತವಾಗಿದೆ. ರಾಮನ ರಾಜ್ಯದಲ್ಲಿ ಹಸಿವೆಯಿಂದ ಬಳಲುವವರು ಯಾರೂ ಇರಲಿಲ್ಲ. ಎಲ್ಲರೂ ಅನೇಕ ವಿಧವಾದ ಅಲಂಕಾರಗಳನ್ನು ಧರಿಸಿ ಆನಂದದಿಂದ ಬದುಕುವಂತಹ ಸಂದರ್ಭ. ರೋಗ ರುಜಿನಗಳಿಂದ ಬಳಲುವವರು ಯಾರೂ ಇರಲಿಲ್ಲ. ನಾಸರಗ್ವಿ ನಾಮಕುಟಿ ನಾಲ್ಪಭೋಗವಾನ್ ಎಂದು ಅತ್ಯಂತ ವಿಶೇಷವಾದಂತಹ ರೀತಿಯಲ್ಲಿ ವಾಲ್ಮೀಕಿ ಮಹರ್ಷಿ ರಾಮರಾಜ್ಯದ ವರ್ಣನೆಯನ್ನು ಮಾಡಿದ್ದಾರೆ. ಎಲ್ಲರೂ ದೀರ್ಘಾಯುಷ್ಮಂತರಾಗಿ ಯಾವ ವಿಧವಾದ ಚಿಂತೆ ಇಲ್ಲದೆ ಒಬ್ಬರನ್ನ ಒಬ್ಬರು ಗೌರವಿಸಿಕೊಳ್ಳುತ್ತಾ ಒಬ್ಬರನ್ನ ಒಬ್ಬರು ರಕ್ಷಿಸಿಕೊಳ್ಳುತ್ತಾ ಲೋಕದ ಎಲ್ಲ ವಿಧವಾದಂತಹ ನಿಯಮ ನಿಬಂಧನೆಗಳನ್ನು ಪರಿಪಾಲಿಸುತ್ತಾ ಎಲ್ಲರೂ ಪರಸ್ಪರ ಸಹಕಾರದಿಂದ ಸುಖವಾಗಿ ಜೀವಿಸುತ್ತಿದ್ದರು. ಆ ರೀತಿ ಪರಮಾತ್ಮ 11,000 ವರ್ಷಗಳ ಸುದೀರ್ಘ ಕಾಲದ ಆಡಳಿತವನ್ನು ಜಗತ್ತಿಗೆ ನೀಡಿದ್ದಾನೆ. ಆ ರಾಮನ ಮಾರ್ಗದಲ್ಲಿ ಪ್ರಜೆಗಳು ನಡೆಯುತ್ತಾ ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾಃ ಎಂದು ಹೇಳುವಂತಹ ರೀತಿಯಲ್ಲಿ ಜನರೆಲ್ಲರೂ ಕೂಡ ನಿತ್ಯವೂ ಪ್ರತಿಯೊಂದು ವಿಷಯದಲ್ಲಿಯೂ ರಾಮನನ್ನು ಅನುಸರಿಸುತ್ತಾ ರಾಮನ ಹೆಸರನ್ನು
ಹೇಳುತ್ತಾ ಆನಂದದಿಂದ ಜೀವಿಸುತ್ತಿದ್ದರು. ಎಲ್ಲ ವಿಷಯಗಳಲ್ಲಿಯೂ ಕೂಡ ಲೋಕ ರಾಮಮಯವಾಗಿತ್ತು ಎನ್ನುವುದನ್ನು ತಿಳಿಸಿದ್ದಾರೆ. ಆ ರೀತಿಯ ರಾಮನ ಅನುಗ್ರಹ, ರಾಮನ ಅನುಕರಣೆ, ರಾಮನ ಅನುಸರಣೆ ಎಲ್ಲ ಯುಗಗಳಲ್ಲಿಯೂ ಕೂಡ ಅತ್ಯಂತ ಮುಖ್ಯವಾದದ್ದು. ಆದ್ದರಿಂದಾಗಿ ಅಂತಹ ವಿಶಿಷ್ಟವಾದ ವೈಭವದೊಂದಿಗೆ ಈ ರಾಮನ ಉತ್ಸವವನ್ನು ಮಾಡುವುದರ ಹಿನ್ನೆಲೆಯಲ್ಲಿ ರಾಮನ ಸ್ಮರಣೆ, ರಾಮನ ಜೀವನದ ಉದ್ದೇಶಗಳನ್ನು ಅರಿತುಕೊಳ್ಳುವಂತಹ ಒಂದು ಶುಭ ಸಂಕಲ್ಪವೂ ಕೂಡ ಅಡಕವಾಗಿದೆ. ಅತ್ಯಂತ ಸುಂದರವಾದಂತಹ ಸೀತಾರಾಮರ ವೈಭವವನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ರಾಮನನ್ನು ರೂಪದಲ್ಲಿಯೂ ಕೂಡ ಅನುಕರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಶ್ರೀರಾಮಚಂದ್ರ ಪ್ರಭುವಿನ ಈ ದಿವ್ಯ ದೇವಾಲಯದಲ್ಲಿ ವೈಖಾನಸ ಆಗಮ ಪದ್ಧತಿಗೆ ಅನುಸಾರವಾಗಿ ಉತ್ಸವಗಳನ್ನು ನಿರ್ವಹಿಸುತ್ತಾರೆ. ಈ ಶುಭಕರವಾದಂತಹ ಒಂದು ವೈಭವವನ್ನು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಮಂಗಳಮಯನಾಗಿರುವಂತಹ ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ಸ್ಥಾನವಾದ ತಿರುಮಲ ಕ್ಷೇತ್ರ ಅಥವಾ ತಿರುಗಿರಿ, ಶೇಷಗಿರಿ, ವೆಂಕಟಾದ್ರಿ ಮೊದಲಾದ ಹೆಸರುಗಳಿಂದ ಕರೆಯಲ್ಪಡುತ್ತಿರುವ ಮಹಾಮಹಿಮಾನ್ವಿತವಾದಂತಹ ಕ್ಷೇತ್ರದ ಭಾಗವಾಗಿಯೇ ಈ ಕೋದಂಡ ರಾಮಾಲಯವನ್ನು ಕೂಡ ಪರಿಗಣಿಸುತ್ತಾರೆ. ಲೋಕವ್ಯವಹಾರದಲ್ಲಿ ಗೋವಿಂದರಾಜ ಪಟ್ಟಣ ಎಂದು ಕರೆಯಲ್ಪಡುವಂತಹ ಈ ತಿರುಪತಿ ನಗರದ ಮಧ್ಯಭಾಗದಲ್ಲಿ ಈ ಕೋದಂಡ ರಾಮಾಲಯ ವಿರಾಜಮಾನವಾಗಿದೆ. ಈ ವಿಶಿಷ್ಟವಾದಂತಹ ಆಲಯದಲ್ಲಿ ಸೀತಾ ಸಹಿತನಾಗಿರುವಂತಹ ಕೋದಂಡಪಾಣಿಯಾದ ರಾಮನು ನಿಂತಿರುವ ಭಂಗಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಪರಮಾತ್ಮ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ನಿಂತಿರುವ ಭಂಗಿಯಲ್ಲಿ ಧನುರ್ಧಾರಿಯಾಗಿ ಕಾಣುವುದು ಸಹಜ. ಅದಕ್ಕೆ ಕಾರಣ ರಾಮನು ಅರಣ್ಯವಾಸಕ್ಕಾಗಿ ದಕ್ಷಿಣ ಭಾರತವನ್ನು ಪ್ರವೇಶಿಸಿ ಇಲ್ಲಿನ ಅನೇಕ ಅರಣ್ಯಗಳಲ್ಲಿ ಸುಮಾರು 13 ವರ್ಷಗಳ ಕಾಲ ಪರಮಾತ್ಮ ತನ್ನ ಪ್ರವಾಸವನ್ನು ಮಾಡಿದ್ದಾನೆ. ವಿವಿಧ ಋಷ್ಯಾಶ್ರಮಗಳಿಗೆ ಭೇಟಿ ಕೊಟ್ಟಿದ್ದಾನೆ. ಆದ್ದರಿಂದಾಗಿ ಈ ಎಲ್ಲ ಸ್ಥಾನಗಳಲ್ಲಿ ರಾಮನ ನಿಂತಿರುವಂತಹ ಧನುರ್ಧಾರಿಯಾದಂತಹ ರಾಮನ ಒಂದು ದರ್ಶನವನ್ನು ಮಾಡಿಕೊಳ್ಳುವುದು ಸಹಜವಾದಂತಹ ವಿಷಯವಾಗಿದೆ. ಸೀತಾನ್ವೇಷಣೆಯ ಭಾಗವಾಗಿಯೂ ಕೂಡ ರಾಮನು ಅನೇಕ ಸ್ಥಾನಗಳಲ್ಲಿ ತಿರುಗಿದ್ದನ್ನು ನೋಡಬಹುದು. ಆ ರೀತಿಯಾಗಿ ಒಂದು ವಿಶೇಷವಾದ ವೈಭವದೊಂದಿಗೆ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಈ ವಿಶಿಷ್ಟವಾದಂತಹ ಸ್ಥಾನದಲ್ಲಿ ಧನುರ್ಧಾರಿಯಾದಂತಹ ಲಕ್ಷ್ಮಣ, ಅದೇ ರೀತಿಯಲ್ಲಿ ಸಮಸ್ತ ವೈಭವಗಳೊಂದಿಗೆ ಶೋಭಿಸುತ್ತಿರುವ ಮಹಾಲಕ್ಷ್ಮಿಯ ಸ್ವರೂಪವಾಗಿ ವಿರಾಜಮಾನಳಾಗಿರುವಂತಹ ಸೀತಾದೇವಿಯ ದಿವ್ಯಮಂಗಲ ಸ್ವರೂಪ ಇವೆಲ್ಲವೂ ಕೂಡ ಕಂಗೊಳಿಸುತ್ತಿದೆ. ವಿಶೇಷವಾದ ಅಲಂಕಾರಗಳೊಂದಿಗೆ ಇಂದು ಮಹಾಶೇಷವಾಹನ ಸೇವೆ ಅಥವಾ ದೊಡ್ಡ ಶೇಷವಾಹನ ಸೇವೆಯಲ್ಲಿ ಪರಮಾತ್ಮ ಸತೀ ಸಹಿತನಾಗಿ ವಿರಾಜಮಾನನಾಗಿದ್ದಾನೆ. ಅಂತಹ ಮಂಗಳಮಯನಾದಂತಹ ಆ ರಾಮಭದ್ರನ ದಿವ್ಯವಾದ ಉತ್ಸವ ಸೇವೆಯಲ್ಲಿ ಅನೇಕ ಭಕ್ತರು ತಮ್ಮದೇ ಆದಂತಹ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವುದನ್ನು ಕೂಡ ಗಮನಿಸಬಹುದಾಗಿದೆ. 4 ರಥಬೀದಿಗಳೊಂದಿಗೆ ಕೂಡಿರುವಂತಹ ಈ ವಿಶೇಷವಾದಂತಹ ಆಲಯ, ಪಶ್ಚಿಮಕ್ಕೆ ಮುಖವಾಗಿ ನಿಂತಿರುವಂತಹ ರಾಮನನ್ನು ಅಲ್ಲಿ ನಾವು ನೋಡಬಹುದು. ಆ ರೀತಿಯಾಗಿ ಆ ರಾಮಭದ್ರನು ಪಶ್ಚಿಮ ದಿಕ್ಕಿಗೆ ಪ್ರಯಾಣವನ್ನು ಮಾಡುತ್ತಾ ಈ ಸ್ಥಾನಕ್ಕೆ ಬಂದಿರಬಹುದು. ಪುರಾಣಗಳಲ್ಲಿಯೂ ಕೂಡ ರಾಮನು ಸೀತಾನ್ವೇಷಣೆಯ ಸಂದರ್ಭದಲ್ಲಿ ವಾನರರೊಂದಿಗೆ ವೆಂಕಟಾಚಲಕ್ಕೆ ಆಗಮಿಸಿದ್ದ ಎನ್ನುವುದನ್ನು ವೆಂಕಟಾಚಲ ಮಹಾತ್ಮೆಯಲ್ಲಿ ನಾವು ಕಾಣಬಹುದಾಗಿದೆ. ಆ ರೀತಿ ರಾಮಭದ್ರನ ಪಾದಸ್ಪರ್ಶದಿಂದ ಪವಿತ್ರೀಕೃತವಾದಂತಹ ಈ ಸ್ಥಾನದಲ್ಲಿ ಶ್ರೀರಾಮಚಂದ್ರ ಇಲ್ಲಿ ನೆಲೆಗೊಂಡಿದ್ದಾನೆ. ಅನೇಕ ರಾಜರುಗಳಿಂದ ಹಾಗೂ ಧನಿಕರಿಂದ ಈ ದೇವಾಲಯಕ್ಕೆ ವಿಶೇಷವಾದಂತಹ ಸೇವೆಗಳು ನಡೆದು ಬಂದಿವೆ. ಇತ್ತೀಚಿನ ದಿನಗಳಲ್ಲಿಯೂ ಕೂಡ ಅನೇಕ ಧನಿಕರು ಈ ದೇವಾಲಯದ ಎಲ್ಲ ವಿಧವಾದಂತಹ ಉತ್ಸವಾದಿಗಳನ್ನು ನಿರ್ವಹಿಸುವುದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸದ್ಯದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ನೇರವಾದಂತಹ ಆಳ್ವಿಕೆಗೆ ಒಳಪಟ್ಟಿರುವ ಕೆಲವು ಕ್ಷೇತ್ರಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ಈ ದೇವಾಲಯವು ಕೂಡ ಒಂದಾಗಿದೆ. ಇಲ್ಲಿನ ಉತ್ಸವವನ್ನು ತಿರುಮಲ ತಿರುಪತಿ ದೇವಸ್ಥಾನವು ಪ್ರತಿ ವರ್ಷ ಅದ್ದೂರಿಯಿಂದ ನಿರ್ವಹಿಸುತ್ತಿದೆ. ರಾಮ
ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ ನಮೋ. ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ಕೌಸಲ್ಯಾನಂದವರ್ಧನ ಘನ ದಶರಥ ಸುತ ಭಾಸುರಯಜ್ಞ ರಕ್ಷಕ ಭರತಾಗ್ರಜ. ಕೌಸಲ್ಯಾನಂದವರ್ಧನ ಘನ ದಶರಥ ಸುತ ಭಾಸುರಯಜ್ಞ ರಕ್ಷಕ ಭರತಾಗ್ರಜ. ರಾಸಿಕೆಕ್ಕು ಕೋದಂಡ ರಚನ ವಿದ್ಯಾಗುರುವ ರಾಸಿಕೆಕ್ಕು ಕೋದಂಡ ರಚನ ವಿದ್ಯಾಗುರುವ ವಾಸಿತೋ ಸುರಲು ನೀನು ವಡಿಮೆಚ್ಚೇರಯ್ಯ. ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ಮಾರೀಚ ಸುಬಾಹುಮರ್ದನ ತಾಟಕಾಂತಕ ದಾರುಣವೀರ ಶೇಖರ ಧರ್ಮಪಾಲಕ. ಮಾರೀಚ ಸುಬಾಹುಮರ್ದನ ತಾಟಕಾಂತಕ ದಾರುಣವೀರ ಶೇಖರ ಧರ್ಮಪಾಲಕ. ಕಾರುಣ್ಯ ರತ್ನಾಕರ ಕಾಕಾಸುರವರದ ಕಾರುಣ್ಯ ರತ್ನಾಕರ ಕಾಕಾಸುರವರದ ಸಾರೆಗೂ ವೇದ ವಿದುಲು ಜಯವೆಟ್ಟೇರಯ್ಯ. ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ಸೀತಾರಮಣ ರಾಜಶೇಖರ ಶಿರೋಮಣಿ ಭೂತಲಪುಟ ಅಯೋಧ್ಯಾಪುರ ನಿಲಯ. ಸೀತಾರಮಣ ರಾಜಶೇಖರ ಶಿರೋಮಣಿ ಭೂತಲಪುಟ ಅಯೋಧ್ಯಾಪುರ ನಿಲಯ. ಈತಲ ಶ್ರೀ ವೆಂಕಟಾದ್ರಿ ನಿರವೈನ ರಾಘವ ಈತಲ ಶ್ರೀ ವೆಂಕಟಾದ್ರಿ ನಿರವೈನ ರಾಘವ. ಘಾತನಿ ಪ್ರತಾಪಮೆಲ್ಲ ಕಡು ನಿಂಡೇನಯ್ಯ. ರಾಮಭದ್ರ ರಘುವೀರ ರವಿವಂಶ ತಿಲಕ ನೀ ನಾಮಮೇ ಕಾಮಧೇನುವು ನಮೋ 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 ನಮೋ. ರಘುವೀರನಾಗಿ ರಘುಕುಲ ತಿಲಕನಾಗಿ ರಘುವಂಶದ ಪ್ರದೀಪಕನಾಗಿ ರಾಮ ಪ್ರಖ್ಯಾತನಾಗಿದ್ದಾನೆ. ರಾಮ ರಾಜಮಣಿಯಾಗಿ ಶೋಭಿಸಿದ್ದನ್ನು ಹಾಡಿ ಹೊಗಳಿದ್ದಾರೆ. ರಾಮನಿಗೆ ಸರ್ವ ವಿಧವಾದಂತಹ ಜಯಗಳು ಉಂಟಾಗಲಿ ಎಂದು ಅಂದಿನ ಕಾಲದ ಎಲ್ಲ ರಾಜರುಗಳು ಶ್ರೀರಾಮಚಂದ್ರ ಪ್ರಭುವಿನ ಚಕ್ರವರ್ತಿತ್ವವನ್ನು ಭೂಮಂಡಲದಲ್ಲಿ ಅಂಗೀಕರಿಸಿದ್ದಾರೆ. ಅಪ್ರತಿಹತವಾದ ವೈಭವದೊಂದಿಗೆ ಕೇವಲ ಧನುರ್ಬಾಣಗಳನ್ನು ಅಲಂಕಾರಕ್ಕಾಗಿ ಮಾತ್ರವೇ ಇರಿಸಿಕೊಳ್ಳಬೇಕಾದ ಪರಿಸ್ಥಿತಿಯ ಒಂದು ವಿಶಿಷ್ಟವಾದ ನಿರ್ವಹಣೆಯನ್ನು ಶ್ರೀರಾಮಚಂದ್ರನು ಮಾಡಿದ್ದ.
ಆ ಶ್ರೀರಾಮನ ಅಪ್ರತಿಹತವಾದ ಪರಾಕ್ರಮಕ್ಕೆ ತಲೆಬಾಗಿದಂತಹ ಲೋಕವು ಯಾವುದೇ ವಿಧವಾದಂತಹ ಕುಕೃತ್ಯಗಳಿಗೂ ಕೂಡ ಎಂದೂ ಉತ್ಸಾಹವನ್ನು ತೋರಲಿಲ್ಲ. ಅಂತಹ ಒಂದು ವಿಶಿಷ್ಟವಾದ ಪರಮಪ್ರಭಾವವನ್ನು ಬೀರಿದಂತಹ ರಾಮಚಂದ್ರ ಸಮಸ್ತ ಲೋಕಗಳಿಗೆ ಕಂಟಕನಾಗಿದ್ದ ರಾವಣನನ್ನು ವಧಿಸುವುದರ ಮೂಲಕ ಎಲ್ಲ ರಾಜರುಗಳಿಗೂ ಕೂಡ ಉಪಶಮನವನ್ನು ಉಂಟು ಮಾಡಿದ್ದ. ಎಲ್ಲ ರಾಜರುಗಳನ್ನು ಅನೇಕ ವಿಧವಾಗಿ ಪೀಡಿಸಿ ಹೊಸಕ್ಕೆ ಹಾಕಿದಂತಹ ಆ ರಾವಣನನ್ನು ಸದೆಬಡಿಯುವುದರ ಮೂಲಕ ಎಲ್ಲ ರಾಜರುಗಳು ಕೂಡ ನಿಟ್ಟುಸಿರು ಬಿಡುವಂತೆ ರಾಮ ಮಾಡಿದ್ದನ್ನು ಸ್ಮರಿಸಿ ರಾಮನ ಉಪಕಾರಕ್ಕೆ ತಲೆಬಾಗಿ ರಾಮನ ಚಕ್ರವರ್ತಿತ್ವವನ್ನು ಅಂಗೀಕರಿಸಿ ಜೀವನವನ್ನು ನಡೆಸಿದ್ದಾರೆ. ಆದ್ದರಿಂದಾಗಿ ಅಂತಹ ಶ್ರೀರಾಮಚಂದ್ರನ ದಿವ್ಯವಾದಂತಹ ಒಂದು ವೈಭವವನ್ನು ಮತ್ತೆ ಮತ್ತೆ ಸ್ಮರಿಸುತ್ತಾ ಲೋಕವು ಈ ಮಾರ್ಗದಲ್ಲಿ ನಡೆಯುವುದರ ಮೂಲಕ ಸುಖ ಶಾಂತಿ ಸೌಖ್ಯವನ್ನು ಪಡೆಯುತ್ತದೆ ಎಂದು ಲೋಕಕ್ಕೆ ತಿಳಿಯಪಡಿಸುವ ಪ್ರಯತ್ನವನ್ನು ಮಹರ್ಷಿ ವಾಲ್ಮೀಕಿಗಳು ಮಾಡಿದ್ದಾರೆ. ವಾಲ್ಮೀಕಿ ಮಹರ್ಷಿಯು ಸಮಸ್ತ ಲೋಕಕ್ಕೆ ದಾರಿದೀಪವಾಗಬಲ್ಲಂತಹ ಮಹತ್ವಪೂರ್ಣವಾದ ಜೀವನದ ಕೈಪಿಡಿಯಾಗಿ ರಾಮಾಯಣವನ್ನು ಒದಗಿಸಿಕೊಟ್ಟಿದ್ದಾರೆ. ಎಲ್ಲ ಜನರು ಆನಂದದಿಂದ ಬದುಕುವುದಕ್ಕೆ ಬೇಕಾದಂತಹ ಧರ್ಮ ಮಾರ್ಗದಲ್ಲಿ ಹೇಗೆ ನಡೆಯಬೇಕು ಎನ್ನುವುದಕ್ಕೆ ರಾಮನ ಜೀವನ ಉದಾಹರಣೆಯಾಗಿ ನಿಂತಿದೆ ಎನ್ನುವುದು ವಾಲ್ಮೀಕಿ ಮಹರ್ಷಿಯ ಇಂಗಿತವಾಗಿದೆ. ಕಷ್ಟ ಬಂದಂತಹ ಸಂದರ್ಭದಲ್ಲಿ ಹೇಗೆ ವ್ಯವಹರಿಸಬೇಕು, ಶತ್ರುಗಳ ವಿಷಯದಲ್ಲಿ ಹೇಗೆ ವ್ಯವಹರಿಸಬೇಕು, ಮಿತ್ರರನ್ನು ಹೇಗೆ ಸಂಪಾದಿಸಬೇಕು, ಹೇಗೆ ದುಃಖ ಬಂದಾಗ ಅದನ್ನು ತಡೆದುಕೊಂಡು ವಿವೇಕವನ್ನು ಕಳೆದುಕೊಳ್ಳದೆ ಮುಂದೆ ನಡೆಯಬೇಕು, ಹೀಗೆ ಎಲ್ಲ ವಿಷಯಗಳಲ್ಲಿಯೂ ಕೂಡ ರಾಮನ ಚರಿತ್ರೆ ಅತ್ಯಂತ ಅದ್ಭುತವಾದಂತಹ ಮಾರ್ಗದರ್ಶಕವಾಗಿದೆ. ಈ ಎಲ್ಲ ವಿಷಯಗಳನ್ನು ಅರಿತಂತಹ ಮಹರ್ಷಿಯು ರಾಮನ ಜೀವನ ಅತ್ಯಂತ ಶ್ರೇಷ್ಠವಾದದ್ದು, ಯಾವ ಕ್ಷಣದಲ್ಲಿಯೂ ಯಾವ ಸ್ಥಾನದಲ್ಲಿಯೂ ಕೂಡ ಧರ್ಮಕ್ಕೆ ಚ್ಯುತಿ ಬಾರದೇ ಇರುವಂತೆ ರಾಮ ವರ್ತಿಸಿದ್ದಾನೆ. ಯಾವ ಸಂದರ್ಭಗಳಲ್ಲಿಯೂ ಕೂಡ ತನ್ನ ದುರಾದೃಷ್ಟವನ್ನು ಹಳಿದುಕೊಳ್ಳದೆ ಯಾವುದೇ ವಿಧವಾದ ಧರ್ಮನಿಂದನೆಯನ್ನು ಮಾಡದೆ ರಾಮನು ದೃಢವಾದಂತಹ ಒಂದು ಧೈರ್ಯದೊಂದಿಗೆ ಪರಮಾತ್ಮ ವ್ಯವಹರಿಸಿದ್ದಾನೆ ಎನ್ನುವುದನ್ನು ತಿಳಿಯಪಡಿಸಿದ್ದಾರೆ. ಇದನ್ನು ಧೀರತ್ವ ಎನ್ನುವ ಹೆಸರಿನಿಂದ ಕರೆಯುತ್ತಾರೆ. ಧೀರತೆ ಎಂದರೆ ಎಂತಹ ಕಷ್ಟದಲ್ಲಿಯೂ ಕೂಡ ಎದೆಗುಂದದೆ ಆ ಕಷ್ಟವನ್ನು ಎದುರಿಸಿ ನಿಲ್ಲುವಂತಹ ಸಾಮರ್ಥ್ಯ. ಆದ್ದರಿಂದ ಯಾವ ಸ್ಥಾನದಲ್ಲಿಯೂ ಯಾವ ಸಂದರ್ಭಗಳಲ್ಲಿಯೂ ವಿಚಲಿತನಾಗದೆ ಅಧೈರ್ಯವನ್ನು ಹೊಂದದೆ ತಾನು ನಡೆಯುತ್ತಿರುವಂತಹ ಮಾರ್ಗ ಅತ್ಯಂತ ಸ್ಪಷ್ಟವಾದದ್ದು ಎನ್ನುವ ವಿಷಯದಲ್ಲಿ ಯಾವ ವಿಧವಾದ ಸಂದೇಹವನ್ನು ತೋರ್ಪಡಿಸದೆ ಮುನ್ನಡೆದಂತಹ ರಾಮನನ್ನು ಅನುಸರಿಸಿಕೊಂಡು ರಾಮನಿಗೆ ಯಾವ ಸಂಬಂಧವೂ ಇಲ್ಲದೆ ಇರುವಂತಹ ವಾನರಾದಿಗಳು ಕೂಡ ಸಹಕರಿಸಿದ್ದಾರೆ. ರಾಮನ ವ್ಯಕ್ತಿತ್ವವನ್ನು ಮೆಚ್ಚಿ ರಾವಣನ ಸೋದರನಾದ ವಿಭೀಷಣನೂ ಕೂಡ ಶರಣಾಗಿದ್ದಾನೆ. ಹೀಗೆ ಶತ್ರುಗಳಲ್ಲಿಯೂ ಕೂಡ ಸದ್ಭಾವನೆಯನ್ನು ಮೂಡಿಸಿದಂತಹ ಮಹನೀಯ ಮೂರ್ತಿ ಶ್ರೀರಾಮಚಂದ್ರ ಎನ್ನುವುದರಲ್ಲಿ ಯಾವ ವಿಧವಾದ ಸಂದೇಹವೂ ಇಲ್ಲ. ಆದ್ದರಿಂದ ಅಂತಹ ರಾಮಚಂದ್ರನ ನೆನೆಸಿ ಪ್ರಬಂಧ ಪಾರಾಯಣವನ್ನು ನಾವು ಕೇಳೋಣ. ಭಕ್ತಾಂಗ್ರಣವರಹಾಳಿದೀಂದ್ರ ಮಿತ್ರಾಣಿ ಮತ್ಪರಾಂಗುದಮಣೆ ஐதேர்வம்பலடாள் கச்சனஹர் வந்ததவை ஹப்பினான் கவிஞர் கடிவர்கள் வாழ மறந்தமிழ் நோத்தந்தாதி படிவிளங்க சிதான் பரிந்து சாதித்தருளாவழியாம் கடலே சோதே
ஏலாரே நேங்கவே ஏலே தாலியா வா எடடே நேயா విజయ రాఘవుడు పోడిమి కొలువున పొదలి వీడివో అల విజయ రాఘవుడు పోడిమి కొలువున పొదలి చెలియ పోడిమి కొలువున పొదలి వీడివో అల విజయ రాఘవుడు పోడిమి కొలువున పొదలి చెలియ పోడిమి కొలువున పొదలి రాముడు లోకాభిరాముడు గుణధాముడసురలకు దమనుడు రాముడు లోకాభిరాముడు గుణధాముడసురలకు దమనుడు తామర కన్నుల దశరథ తనయుడు మోమున నవ్వి మొక్కవే చెలియ తామర కన్నుల దశరథ తనయుడు మోమున నవ్వి మొక్కవే చెలియ వీడివు అల విజయ రాఘవుడు పోడిమి కొలువున పొదలి వీడివు అల విజయ రాఘవుడు పోడిమి కొలువున పొదలి చెలియ పోడిమి కొలువున పొదలి కోదండధరుడు గురు కిరీటపతి ఓదిగసురముని పూజితుడు కోదండధరుడు గురు కిరీటపతి ఓదిగసురముని పూజితుడు ఆదిమ పురుషుడు అంబుదవర్ణుడు నీ దశ చూపులు నించే చెలియ ఆదిమ పురుషుడు అంబుదవర్ణుడు నీ దశ చూపులు నించే చెలియ వీడివు అల విజయ రాఘవుడు పోడిమి కొలువున పొదలి చెలియ పోడిమి కొలువున పొదలి
రావణాంతకుడు రాజశేఖరుడు శ్రీ వెంకటగిరి సీతాపతి. రావణాంతకుడు రాజశేఖరుడు శ్రీ వెంకటగిరి సీతాపతి. వావిలిపాటిలో వరమూర్తి తానై ఓవరి కొలువున ఉన్నాడే చెలియ. వావిలిపాటిలో వరమూర్తి తానై ఓవరి కొలువున ఉన్నాడే చెలియ. వీడివు అల విజయ రాఘవుడు పోడిమి కొలువున పొదలి. వీడివో అల విజయ రాఘవుడు పోడిమి కొలువున పొదలి. ಎಲ್ಲ ವಿಧವಾದ ಶುಭಗಳನ್ನು ಅನುಗ್ರಹಿಸುವ ರಾಮಚಂದ್ರನ ದಿವ್ಯವಾದಂತಹ ಒಂದು ವೈಭವವನ್ನು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಸಮಸ್ತ ಲೋಕಗಳಿಗೆ ಅತ್ಯಂತ ಮುಖ್ಯವಾಗಿರುವಂತಹ ಮಾರ್ಗವನ್ನು ಪರಮಾತ್ಮ ತನ್ನ ರಾಮಾವತಾರದ ಮೂಲಕ ಲೋಕಕ್ಕೆ ತಿಳಿಯಪಡಿಸಿದ್ದಾನೆ. ಈ ವಿಶಿಷ್ಟವಾದಂತಹ ಒಂದು ವೈಭವದೊಂದಿಗೆ ಸಮಸ್ತ ಲೋಕಗಳಿಗೆ ಆನಂದವನ್ನು, ಸಂತೋಷವನ್ನು ಒದಗಿಸಿಕೊಡುತ್ತಿರುವಂತಹ ಪರಮಾತ್ಮನನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಸತೀ ಸಮೇತನಾಗಿ ವಿರಾಜಿಸುತ್ತಿರುವ ಕೋದಂಡರಾಮನ ದಿವ್ಯವಾದಂತಹ ಅನುಗ್ರಹ ನಮಗೆಲ್ಲರಿಗೂ ಅತ್ಯಂತ ಮುಖ್ಯವಾದದ್ದು. ರಾಮೋ ರಾಜಮಣಿ ಸದಾ ವಿಜಯತೆ, ರಾಮಂ ರಮೇಶಂ ಭಜೆ, ರಾಮೇಣಾಭಿಹತ ನಿಶಾಕರಚಮೂಹು, ರಾಮಾಯ ತಸ್ಮೈ ನಮಃ. ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ, ರಾಮೇ ಚಿತ್ತಲಯಃ ಸದಾ ಭವತು ಮೇ, ಭೋ ರಾಮ ಮಾಮುದ್ಧರ. ರಾಮ ಎನ್ನುವಂತಹ ಮಾತನ್ನು ಯಾವುದೇ ಕಾರಣದಿಂದ ಉಚ್ಚರಿಸಿದರೂ ಅದರಿಂದ ಉಂಟಾಗುವಂತಹ ಪರಿಣಾಮ ಅತ್ಯಂತ ವಿಶೇಷವಾದದ್ದು. ರಾ ಎನ್ನುವಂತಹ ಉಚ್ಚಾರಣೆಯ ಸಂದರ್ಭದಲ್ಲಿ ಬಾಯಿಯನ್ನು ತೆರೆದಾಗ ನಮ್ಮ ಅಂತರಂಗದಲ್ಲಿ ಅಡಗಿ ಕುಳಿತಿರುವ ಪಾಪರಾಶಿಗಳೆಲ್ಲವೂ ಹೊರಹೋಗಿ, ಮಾ ಎಂದು ಬಾಯನ್ನು ಮುಚ್ಚಿದಾಗ ಅವು ಮತ್ತೆ ಒಳಗೆ ಸೇರದೆ ಶಾಶ್ವತವಾಗಿ ನಶಿಸುತ್ತವೆ. ರಾ ಎನ್ನುವುದು ಅಗ್ನಿಬೀಜ. ಆದ್ದರಿಂದಾಗಿ ಪಾಪಗಳನ್ನು ದಹಿಸುವಂತಹ ಶಕ್ತಿ ಆ ಅಕ್ಷರಕ್ಕಿದೆ ಎಂಬುದಾಗಿ ಮಂತ್ರಶಾಸ್ತ್ರಜ್ಞರು ತಿಳಿಸುತ್ತಾರೆ. ಆದ್ದರಿಂದ ಸಮಸ್ತ ಪಾಪಗಳನ್ನು ದಹನಗೊಳಿಸಿ, ದಗ್ಧಗೊಳಿಸಿ ನಮ್ಮನ್ನು ಶುದ್ಧಗೊಳಿಸುವಂತಹ ಮಹತ್ತರವಾದ ದಿವ್ಯೌಷಧ ರಾಮಶಬ್ದ ಎಂದು ಹೇಳಲಾಗಿದೆ. ಸಂಸ್ಕೃತ ಭಾಷೆ ಅಧ್ಯಯನದಲ್ಲಿ ಮೊದಲಿಗೆ ರಾಮಶಬ್ದವನ್ನು ಬೋಧಿಸಲಾಗುತ್ತದೆ. ಅಂತಹ ವಿಶೇಷವಾದಂತಹ ಪರಿಣಾಮಕಾರಿಯಾದಂತಹ ಶಬ್ದವನ್ನು ಪುನಃ ಪುನಃ ಉಚ್ಚರಿಸುವುದರಿಂದ ಭಾಷೆಯ ಅಧ್ಯಯನವಷ್ಟೇ ಅಲ್ಲದೆ ಪಾಪ ಪರಿಹಾರವೂ ಆಗಲಿ ಎನ್ನುವುದು ಹಿರಿಯರ ಚಿಂತನೆಯಾಗಿದೆ. ಆ ರೀತಿಯಾಗಿ ಎಲ್ಲ ವಿಧವಾದಂತಹ ಶುಭಗಳನ್ನು ಒದಗಿಸಿಕೊಡುವ ರಾಮಮಂತ್ರವನ್ನು ಜಪಿಸುತ್ತಾ ಮುನ್ನಡೆಯುತ್ತಿರುವ ಭಕ್ತಬೃಂದವನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ರಾಮ ಎನ್ನುವಂತಹ ಎರಡಕ್ಷರ ಸಮಸ್ತ ಲೋಕಗಳಿಗೆ ಸಮಸ್ತ ಐಶ್ವರ್ಯಗಳನ್ನು ಒದಗಿಸಬಲ್ಲದು. ಆದ್ದರಿಂದಾಗಿ ಐಶ್ವರ್ಯವನ್ನು ಬಯಸುವವರು ರಾಮನನ್ನು ಆರಾಧಿಸಬೇಕು ಎಂದು ಮಂತ್ರಶಾಸ್ತ್ರಜ್ಞರು ಹೇಳಿದ್ದಾರೆ. ಐಶ್ವರ್ಯಂ ರಾಮಪೂಜನಾತ್ ಎನ್ನುವಂತಹ ಮಾತು ಕೂಡ ಪ್ರಸಿದ್ಧವಾದುದು. ಎಲ್ಲ ವಿಧವಾದಂತಹ ಐಶ್ವರ್ಯಗಳನ್ನು ಸಮೃದ್ಧಿಯಾಗಿ ಒದಗಿಸುವ ಉದಾರತೆ ರಾಮನಲ್ಲಿ ಇದೆ ಎನ್ನುವುದು ಆ ಮಾತಿನ ಅರ್ಥವಾಗಿದೆ. ಆ ರೀತಿಯಾಗಿ ಎಲ್ಲ ವಿಧವಾದಂತಹ ಶುಭಗಳನ್ನು ಅನುಗ್ರಹಿಸುವಂತಹ ರಾಮನ ಚರಿತ್ರೆಯನ್ನು ನಾವು ಅವಲೋಕಿಸಿದಾಗ ಈ ವಿಷಯ ಸ್ಪಷ್ಟವಾಗುತ್ತದೆ. ರಾಮನನ್ನು ಆಶ್ರಯಿಸಿದಂತಹ ವಿಭೀಷಣನು ಸುವರ್ಣ ಲಂಕೆಗೆ ಅಧಿಪತಿಯಾದದ್ದನ್ನು ನಾವು ನೋಡಬಹುದು. ಅಲ್ಲಿಯವರೆಗೆ ಲಂಕಾಧಿಪತ್ಯವನ್ನು ವಹಿಸಿದಂತಹ ರಾವಣನು ರಾಮನನ್ನು ವಿರೋಧಿಸಿದ ಕಾರಣದಿಂದ ತನ್ನ ಅಧಿಕಾರವನ್ನು, ಪ್ರಾಣವನ್ನು
ಲೋಕದಲ್ಲಿ ತನಗಿರುವ ಪ್ರತಿಷ್ಠೆಯನ್ನು ಎಲ್ಲವನ್ನೂ ಕೂಡ ಕಳೆದುಕೊಂಡು ಅತ್ಯಂತ ಹೀನಾಯವಾದಂತಹ ಸ್ಥಿತಿಯಲ್ಲಿ ಶರೀರವನ್ನು ಬಿಟ್ಟದ್ದನ್ನು ನೋಡಬಹುದು. ಅದೇ ವಿಭೀಷಣನು ರಾಮನ ಮಹತ್ವವನ್ನು ಅರಿತು ರಾಮನ ಪಾದಗಳಿಗೆ ಎರಗುವುದರ ಮೂಲಕ ಲೋಕವಿಜಯಿಯಾಗಿ ಸಮಸ್ತ ಲಂಕಾ ಸಮುದಾಯಕ್ಕೆ ರಾಜನಾಗಿ ವಿರಾಜಿಸುವಂತಹ ಅವಕಾಶವನ್ನು ಪಡೆದುಕೊಂಡ. ಆ ರೀತಿಯಾದಂತಹ ಒಂದು ವಿಶೇಷವಾದ ಅನುಗ್ರಹ ರಾಮನ ಮೂಲಕ ವಿಭೀಷಣನಿಗೆ ಪ್ರಾಪ್ತವಾಗಿದೆ. ಅದೇ ರೀತಿಯಲ್ಲಿ ರಾವಣನನ್ನು ಸೋಲಿಸಿದಂತಹ ವಾಲಿಯ ಪರಾಭವವೂ ಕೂಡ ಅಂತಹದ್ದೇ. ಸುಗ್ರೀವನು ರಾಮನನ್ನು ಆಶ್ರಯಿಸುವುದರ ಮೂಲಕ ಅಂತಹ ಮಹಾಬಲವಂತನಾದಂತಹ ವಾಲಿಯಿಂದ ರಾಜ್ಯವನ್ನು ಪಡೆಯುವಂತಹ ಅವಕಾಶ ಅವನಿಗೆ ಪ್ರಾಪ್ತವಾಯಿತು. ಸಮಗ್ರ ಕಪಿ ಸಮೂಹಕ್ಕೆ ರಾಜನಾಗಿ ನೃಪನಾಗಿ ವಿರಾಜಿಸುವಂತಹ ಅವಕಾಶವನ್ನು ಆ ಮೂಲಕ ಪಡೆದುಕೊಂಡ. ಅಷ್ಟಲ್ಲದೆ ರಾಮನು ಕೇವಲ ಲೌಕಿಕವಾದಂತಹ ಐಶ್ವರ್ಯವನ್ನಷ್ಟೇ ಅಲ್ಲ, ಪಾರಲೌಕಿಕವಾದ ಪರಮಶ್ರೇಷ್ಠವಾದ ಸ್ಥಾನವನ್ನು ಕೂಡ ಒದಗಿಸಿಕೊಡುವಲ್ಲಿ ಸರ್ವಸಮರ್ಥ ಎನ್ನುವುದನ್ನು ನಾವು ಶಬರಿಯ ವೃತ್ತಾಂತದಲ್ಲಿ ನೋಡಬಹುದು. ಗುರುಗಳ ಉಪದೇಶದಂತೆ ರಾಮನ ಆಗಮನಕ್ಕಾಗಿ ಅತ್ಯಂತ ಕಾತರದಿಂದ ಕಾದು ರಾಮ ದರ್ಶನವನ್ನು ಪಡೆದು ರಾಮಾನುಗ್ರಹದಿಂದ ಶ್ರೇಷ್ಠವಾದಂತಹ ಲೋಕಗಳಿಗೆ ತೆರಳಿದಂತಹ ಆ ಶಬರಿಯ ಜೀವನವು ಕೂಡ ಅತ್ಯಂತ ಮುಖ್ಯವಾದದ್ದು. ಅದೇ ರೀತಿಯಲ್ಲಿ ರಾಮನಿಗೆ ಸಹಾಯವನ್ನು ಮಾಡಿ ಜೀವದ ಹಂಗನ್ನು ತೊರೆದು ಸೀತೆಯ ರಕ್ಷಣೆಗಾಗಿ ಪ್ರಯತ್ನವನ್ನು ಮಾಡಿದಂತಹ ಜಟಾಯುವಿಗೆ ರಾಮಚಂದ್ರನು ಅಂತ್ಯ ಸಂಸ್ಕಾರಗಳನ್ನು ಮಾಡುವುದರ ಜೊತೆಗೆ ಅವನಿಗೂ ಕೂಡ ಶ್ರೇಷ್ಠವಾದಂತಹ ಪದವನ್ನು ಅನುಗ್ರಹಿಸಿದ್ದಾನೆ. ಆ ರೀತಿಯಾಗಿ ರಾಮನ ಜೊತೆಗೆ ಸ್ನೇಹ ಬಂಧವನ್ನು ಬೆಳೆಸಿದಂತಹ ಅನೇಕರು ಅಂತಹ ಶ್ರೇಷ್ಠವಾದಂತಹ ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ. ಕದಂಬನಂತಹ ಶಾಪಗ್ರಸ್ತರು ಕೂಡ ಶಾಪವಿಮುಕ್ತರಾಗಿ ಶ್ರೇಷ್ಠವಾದ ಉನ್ನತವಾದಂತಹ ಸ್ಥಾನಗಳಲ್ಲಿ ವಿರಾಜಮಾನರಾಗಿದ್ದಾರೆ. ಆ ರೀತಿ ರಾಮನನ್ನು ಆಶ್ರಯಿಸುವುದು ಎಲ್ಲ ವಿಧವಾಗಿಯೂ ಕೂಡ ತಮಗೆ ಸರ್ವಶ್ರೇಷ್ಠತೆಯನ್ನು ತಂದುಕೊಡುವಂತಹದ್ದು. ಆದ್ದರಿಂದ ರಾಮಪಾದಗಳನ್ನು ಆಶ್ರಯಿಸಿದಂತಹ ವ್ಯಕ್ತಿಗಳು ಸಮಸ್ತ ಲೋಕದಲ್ಲಿ ಅಜೇಯರಾಗಿ ಮಹತ್ವಪೂರ್ಣವಾದಂತಹ ಸ್ಥಾನವನ್ನು ಪಡೆಯುತ್ತಾರೆ. ರಾಮನ ಆ ದಿವ್ಯವಾದಂತಹ ಚೇತನ ನಮಗೆಲ್ಲರಿಗೂ ಸದಾ ಸರ್ವದಾ ಶುಭವನ್ನು ಒದಗಿಸಿಕೊಡುತ್ತದೆ. ವಿಶೇಷವಾಗಿ ಸೀತಾಸಹಿತನಾಗಿರುವಂತಹ ರಾಮಭದ್ರನ ಅನುಗ್ರಹವನ್ನು ಪಡೆದುಕೊಳ್ಳುವುದು ಅತ್ಯಂತ ಶ್ರೇಷ್ಠವಾದದ್ದು. ಆದ್ದರಿಂದಾಗಿ ರಾಮನನ್ನು ಒಬ್ಬಂಟಿಯಾಗಿ ಪೂಜಿಸದೆ ಸೀತಾಸಹಿತನಾಗಿರುವಂತಹ ಸೀತಾರಾಮನನ್ನು ಆರಾಧಿಸುವುದೇ ಈ ಲೋಕದಲ್ಲಿ ವ್ಯವಹಾರ. ಅದೇ ರೀತಿಯಲ್ಲಿ ವಿಶೇಷವಾಗಿ ಈ ಚೈತ್ರ ಮಾಸದಲ್ಲಿ ರಾಮನ ಜನ್ಮ ನಕ್ಷತ್ರ ಅಥವಾ ಜನ್ಮತಿಥಿಯ ಸಂದರ್ಭದಲ್ಲಿ ಸೀತಾ ಕಲ್ಯಾಣ ಕಾರ್ಯಕ್ರಮಾದಿಗಳನ್ನು ಅತ್ಯಂತ ವೈಭವದಿಂದ ನಿರ್ವಹಿಸುತ್ತಾರೆ. ಈ ಕೋದಂಡ ರಾಮಾಲಯದಲ್ಲಿಯೂ ಕೂಡ ಬ್ರಹ್ಮೋತ್ಸವದ ಭಾಗವಾಗಿ ನಡೆಸುವ ರಾಮ ಕಲ್ಯಾಣಕ್ಕೆ ವಿಶೇಷವಾದ ಮಹತ್ವವಿದೆ. ಸಾವಿರಾರು ಭಕ್ತರು ಅಂದು ಆ ಕಲ್ಯಾಣೋತ್ಸವವನ್ನು ವೀಕ್ಷಿಸುತ್ತಾರೆ. ಸೀತಾರಾಮರ ಕಲ್ಯಾಣೋತ್ಸವದ ವೀಕ್ಷಣೆ ಎಂದರೆ ಅದು ನಮ್ಮ ಜೀವನದ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಕ್ಷಣವೆಂದು ಭಾವಿಸುತ್ತಾರೆ. ವಿಶೇಷವಾಗಿ ತಿರುಪತಿಯ ಸುತ್ತಮುತ್ತಲಿನ ಜನರು ಆ ಸೀತಾರಾಮ ಕಲ್ಯಾಣೋತ್ಸವವನ್ನು ವೀಕ್ಷಿಸುವುದಕ್ಕಾಗಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಅತ್ಯಂತ ಮಂಗಳಕರವಾದಂತಹ ಕಾರ್ಯಕ್ರಮವಾಗಿ ಅದನ್ನು ದೇವಾಲಯದ ಪ್ರಾಂಗಣದಲ್ಲಿ ನಿರ್ವಹಿಸುತ್ತಾರೆ. ಆ ರೀತಿಯಾಗಿ ಒಂದು ವಿಶೇಷವಾದ ವೈಭವ ಈ ರಾಮಾಲಯದಲ್ಲಿಯೂ ಈ ರಾಮನವಮಿಯ ಸಂದರ್ಭವಾಗಿ ಹಮ್ಮಿಕೊಂಡಿರುವ ಈ ಉತ್ಸವದಲ್ಲಿಯೂ ಯಾಗ, ಪುಷ್ಪಾರ್ಚನೆ ಮೊದಲಾದಂತಹ ಅನೇಕ ಕಾರ್ಯಕ್ರಮಗಳೊಂದಿಗೆ ಇಲ್ಲಿನ ವಿಶೇಷವಾದ ಕಾರ್ಯಕ್ರಮಗಳು ನಡೆಯುತ್ತವೆ. ಸಾಯಂಕಾಲದ ಸಂದರ್ಭದಲ್ಲಿ ಪುಷ್ಕರಣಿಯ ತಟದಲ್ಲಿ ಇರುವ ರಮಣೀಯವಾದ ಉದ್ಯಾನವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸುವುದರ ಮೂಲಕ ದೇವಸ್ಥಾನದ ಈ ಮಹತ್ವಪೂರ್ಣವಾದಂತಹ ಉತ್ಸವ ಅತ್ಯಂತ ಶೋಭಾಯಮಾನವಾಗಿ ಎಲ್ಲ ಭಕ್ತರಿಗೂ ಆನಂದವನ್ನು ತಂದುಕೊಡುತ್ತದೆ. ಆ ರೀತಿಯಾದಂತಹ ರಾಮರಾಜ್ಯದ ಭವ್ಯ ರಮ್ಯತೆಯನ್ನು ತಿಳಿಯಪಡಿಸುವಂತಹ ರೀತಿಯಲ್ಲಿ ಈ ಉತ್ಸವವನ್ನು ತಿರುಮಲ ತಿರುಪತಿ ದೇವಸ್ಥಾನವು ಆಯೋಜಿಸುತ್ತದೆ.
ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಭಕ್ತರೆಲ್ಲರೂ ಕೂಡ ಈ ಸ್ಥಾನದಲ್ಲಿ ಬಂದು ಈ ಶೇಷವಾಹನ ಸೇವೆಯನ್ನು ವೀಕ್ಷಿಸಿ ಧನ್ಯರಾಗುತ್ತಿರುವುದನ್ನು ತಾವು ಗಮನಿಸಬಹುದು. ಅನೇಕ ಊರುಗಳಿಂದ ಅನೇಕ ಸ್ಥಾನಗಳಿಂದ ಬಂದಿರುವ ಭಕ್ತರು ಕೂಡ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ರಾಮನ ಸೇವೆಯಲ್ಲಿ ತಮ್ಮನ್ನು ಧನ್ಯರಾಗಿಸಿಕೊಳ್ಳುವುದನ್ನು ನಾವು ಈ ಸ್ಥಾನದಲ್ಲಿ ನೋಡಬಹುದಾಗಿದೆ. ತಿರುಮಲ ದೇವಸ್ಥಾನದ ಜೆ.ಆರ್. ಸ್ವಾಮಿಗಳಿಬ್ಬರೂ ಕೂಡ ಈ ಸಂದರ್ಭದಲ್ಲಿ ಸನ್ನಿಹಿತರಾಗಿದ್ದಾರೆ. ರಾಮ ಕೈಂಕರ್ಯದಲ್ಲಿ ತಮ್ಮನ್ನು ಶಿಷ್ಯ ಸಮೇತವಾಗಿ ತೊಡಗಿಸಿಕೊಂಡಿರುವುದನ್ನು ತಾವು ಗಮನಿಸಬಹುದು. ಈ ಮಂಗಳಕರವಾದಂತಹ ದೇವಾಲಯದ ಚರಿತ್ರೆಯು ಕೂಡ ಅತ್ಯಂತ ಪ್ರಾಚೀನವಾದದ್ದು. ವಿಜಯನಗರ ಶೈಲಿಯಲ್ಲಿ ಕಟ್ಟಿರುವ ಸುಮಾರು 600 ವರ್ಷಗಳ ಹಿಂದಿನ ಕಟ್ಟಡಗಳೊಂದಿಗೆ ಶೋಭಿಸುವಂತಹ ಈ ದೇವಾಲಯ ಅತ್ಯಂತ ಮನೋಹರವಾದಂತಹ ಪ್ರಾಕಾರ ಪ್ರಾಂಗಣಗಳಿಂದ ಶೋಭಿಸುತ್ತಿದೆ. ಎತ್ತರವಾದಂತಹ ಕೋಟೆಯ ಗೋಡೆಯನ್ನು ನೆನಪಿಗೆ ತರುವಂತಹ ರೀತಿಯಲ್ಲಿ ಇರುವಂತಹ ವಿಸ್ತಾರವಾದಂತಹ ಸುಭದ್ರವಾದಂತಹ ಪ್ರಾಕಾರ ಈ ದೇವಾಲಯದ ರಕ್ಷಣೆಯ ಸೂಚಕವಾಗಿದೆ. ಮಹಾದ್ವಾರದಿಂದ ಅಲ್ಲದೆ ಇನ್ನು ಯಾವ ವಿಧವಾದಂತಹ ಭಾಗದಿಂದಲೂ ಕೂಡ ಇನ್ಯಾವ ಭಾಗದಿಂದಲೂ ಕೂಡ ಒಳಗೆ ಪ್ರವೇಶಿಸಲು ಸಾಧ್ಯವಾಗದೇ ಇರುವಂತಹ ರೀತಿಯಾದಂತಹ ಸುಭದ್ರ ರಕ್ಷಣೆಯೊಂದಿಗೆ ಈ ದೇವಾಲಯ ವಿರಾಜಮಾನವಾಗಿದೆ. ಹೆಬ್ಬಾಗಿಲಿನಿಂದ ಒಳಗೆ ಹೆಜ್ಜೆಯನ್ನು ಇಟ್ಟ ಮರುಕ್ಷಣದಲ್ಲಿ ರಮಣೀಯವಾದಂತಹ ಲೋಕವೇ ಆವಿಷ್ಕಾರವಾದಂತಹ ರೀತಿಯಲ್ಲಿ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಎಲ್ಲ ವಿಧವಾಗಿಯೂ ಅಲಂಕೃತವಾಗಿ ಸುಶೋಭಿತವಾಗಿ ವಿದ್ಯುತ್ ದೀಪ ಸಮೇತವಾಗಿ ಶೋಭಿಸುವಂತಹ ಮಂಗಳಕರ ದೇವಾಲಯದ ಪ್ರಾಂಗಣ ಅತ್ಯಂತ ಮನೋಹರವಾದದ್ದು. ಭಕ್ತರೆಲ್ಲರಿಗೂ ಅಪಾರವಾದ ಆನಂದವನ್ನು ಉಂಟು ಮಾಡುವಂತಹದ್ದು. ಈ ಶುಭಕರವಾದ ವೇಳೆಯಲ್ಲಿ ಮಂಗಳ ಧ್ವನಿಗಳು ಮಾರ್ಮೊಳಗುತ್ತಿರುವಂತಹ ಸಂದರ್ಭದಲ್ಲಿ, ವೇದ ಪಂಡಿತರ ವೇದನಾದಗಳು ಶೋಭಿಸುತ್ತಿರುವ ಸಂದರ್ಭದಲ್ಲಿ, ಸಂಗೀತ ಕಚೇರಿಗಳು ನಡೆಯುತ್ತಿರುವ ಈ ಶುಭ ಸಂದರ್ಭದಲ್ಲಿ ಈ ಉತ್ಸವವನ್ನು ವೀಕ್ಷಿಸುವುದೇ ಅತ್ಯಂತ ಆನಂದವನ್ನು, ಸಂತೋಷವನ್ನು ಎಲ್ಲ ಭಕ್ತರಿಗೂ ಒದಗಿಸುತ್ತದೆ. ಈ ಮನೋಜ್ಞವಾದ ಮನೋಹರವಾದ ಉತ್ಸವ ನಮಗೆಲ್ಲರಿಗೂ ಸದಾ ಸರ್ವದಾ ಶುಭವನ್ನು ಉಂಟು ಮಾಡಲಿ. ಮುಂದೆ ನಡೆಯುವಂತಹ ಈ ಉತ್ಸವದ విజయములు వినుడిదే రఘుపతి విజయములు పనుపడి రాక్షస బాధలుడిగెను. వినుడిదే రఘుపతి విజయములు పనుబడి రాక్షస బాధలుడిగెను. వినుడిదే రఘుపతి విజయములు పనుబడి రాక్షస బాధలుడిగెను. వినుడిదే రఘుపతి విజయములు, వినుడిదే రఘుపతి విజయములు. ఉలగిరులదిరెను కుంభిని వడకెను ఇలా రాముడు రథమెక్కినను. ఉలగిరులదిరెను కుంభిని వడకెను ఇలా రాముడు రథమెక్కినను. కలగే వారిధులు కంపించే జగములు పలు విలునమ్ములు వట్టినను. కలగే వారిధులు కంపించే జగములు పలు విలునమ్ములు వట్టినను. వినుడిదే రఘుపతి విజయములు పనబడి రాక్షస బాధలుడిగెను. వినుడిదే రఘుపతి విజయములు, వినుడిదే రఘు
వేణుగాలి విసరే తొడిబడి బాణము తొడిగినను ముడిబడి దిక్కులు మొక్కే దిగ్గజములు ఎడపక రావణు నేసినను ముడిబడి దిక్కులు మొక్కే దిగ్గజములు ఎడపక రావణు నేసినను వినుడిదే రఘుపతి విజయమును పనపడి రాక్షస బాధలుడిగెను వినుడిదే రఘుపతి విజయమును వినుడిదే రఘుపతి విజయమును చుక్కలు డుల్లెను సృక్కి భూతములు తొక్కి అసుర తలదుంచినను చుక్కలు గుల్లెను సృక్కే భూతములు తొక్కి అసుర తలదుంచినను పక్కన శ్రీ గక్కన శ్రీ వెంకటగిరి వెంకటగిరి నిలువగా అక్కజమగు శుభమందరి పొదవే గక్కన శ్రీ వెంకటగిరి నిలువగా అక్కజమగు శుభమందరి పొదవే వినుడిదే రఘుపతి విజయమును పలబడి రాక్షస బాధలుడిగెను వినుడిదే రఘుపతి విజయమును పనపడి రాక్షస బాధలుడిగెను వినుడిదే రఘుపతి విజయమును వినుడిదే ಸಮಸ್ತ ಲೋಕಗಳಿಗೆ ಶುಭವನ್ನು ಒದಗಿಸುವ ರಾಮಚಂದ್ರನ ಈ ಮಂಗಳಕರವಾದ ವಾರ್ಷಿಕ ಬ್ರಹ್ಮೋತ್ಸವದ ಭಾಗವಾಗಿ ನಡೆಯುತ್ತಿರುವ ಮೊದಲ ವಾಹನ ಸೇವೆಯನ್ನು ವೀಕ್ಷಿಸುತ್ತಿದ್ದೀರಿ. ತಿರುಮಲ ಕ್ಷೇತ್ರದ ಶ್ರೀನಿವಾಸನ ಬ್ರಹ್ಮೋತ್ಸವದಂತೆಯೇ ಅದೇ ಕ್ರಮದಲ್ಲಿ ಇಲ್ಲಿ ವಾಹನ ಸೇವೆಗಳು ನಡೆಯುತ್ತವೆ. ವಿಶೇಷವಾಗಿ ಸೀತಾರಾಮರ ಕಲ್ಯಾಣೋತ್ಸವವನ್ನು ಅದ್ದೂರಿಯಿಂದ ಈ ಕ್ಷೇತ್ರದಲ್ಲಿ ನಿರ್ವಹಿಸಲಾಗುತ್ತದೆ. ಈ ಶುಭಕರವಾದ ಕಲ್ಯಾಣೋತ್ಸವ ಕಾರ್ಯಕ್ರಮ ಅತ್ಯಂತ ಮಂಗಳಕರವಾಗಿ ನಡೆದು ಬರುವುದನ್ನು ತಾವು ಗಮನಿಸಬಹುದು. ಇಂದಿನ ಈ ಮಹಾಶೇಷ ವಾಹನ ಸೇವೆಯಲ್ಲಿ 7 ಹೆಡೆಗಳಿಂದ ಶೋಭಾಯಮಾನನಾಗಿರುವ ಆದಿಶೇಷನೇ ರಕ್ಷಕನಾಗಿ ಆ ಹೆಡೆಯ ಅಡಿಯಲ್ಲಿ ಪರಮಾತ್ಮನು ಸೀತಾ ಲಕ್ಷ್ಮಣ ಸಮೇತನಾಗಿ ವಿರಾಜಮಾನನಾಗಿದ್ದಾನೆ. ದಿವ್ಯಾಭರಣ ಭೂಷಿತನಾಗಿ ಶೋಭಿಸುತ್ತಿರುವ ಈ ಪರಮಾತ್ಮನ ವಾಹನ ಸೇವೆಯಲ್ಲಿ 2 ದಿಗ್ಗಜಗಳು ಮುನ್ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಶ್ರೀರಾಮಚಂದ್ರನ ದಿವ್ಯವಾದ ಈ ಉತ್ಸವದ ಭಾಗವಾಗಿ ವೇದ ವಿದ್ವಾಂಸರುಗಳು ವೇದ ಪಾರಾಯಣವನ್ನು ಕೈಗೊಂಡು ಬಂದಿದ್ದಾರೆ. ಪ್ರಬಂಧ ಪಾರಾಯಣ ಪಂಡಿತರು ಪ್ರಬಂಧ ಪಾರಾಯಣವನ್ನು ಮಂಡಿಸುತ್ತಿದ್ದಾರೆ. ನಾಟ್ಯ ಕೋವಿದರು ತಮ್ಮ ನಾಟ್ಯದಿಂದ ಪರಮಾತ್ಮನನ್ನು ಮೆಚ್ಚಿಸುತ್ತಿದ್ದಾರೆ. ಹೀಗೆ ಅನೇಕ ವಿಧವಾದಂತಹ ರಸಮಯವಾದ ವೈಭವಗಳ ಒಂದು ಸಮಾಹಾರವಾಗಿ ಈ ಕೋದಂಡ ರಾಮಾಲಯದ ಈ ವಾರ್ಷಿಕೋತ್ಸವ ಅದ್ದೂರಿಯಿಂದ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಸಮಸ್ತ ಲೋಕಗಳಿಗೆ ಶುಭಕರನಾಗಿರುವ ಶ್ರೀನಿವಾಸನ ದಿವ್ಯವಾದಂತಹ ಅನುಗ್ರಹ ನಮಗೆಲ್ಲರಿಗೂ ಎಲ್ಲ ವಿಧವಾದಂತಹ ಶುಭಗಳನ್ನು ಪೂರ್ಣವಾದಂತಹ ರೀತಿಯಲ್ಲಿ ಅನುಗ್ರಹಿಸಲಿ. ಸಮಸ್ತ ಲೋಕಗಳಿಗೆ ಆನಂದದಾಯಕವಾದಂತಹ ಶುಭವನ್ನು ಪರಮಾತ್ಮ ಒದಗಿಸಿಕೊಡುತ್ತಿದ್ದಾನೆ ಎನ್ನುವುದನ್ನು ನಾವು ಗಮನಿಸಿಕೊಡುತ್ತಾ ಈ ಶುಭಕರವಾದಂತಹ ಒಂದು ವಾಹನ ಸೇವೆ ಸರ್ವಮಂಗಲದಾಯಕವಾಗಿ ವಿರಾಜಿಸುತ್ತಿದೆ. ಭಕ್ತರೆಲ್ಲರೂ ಈ ಸಂದರ್ಭದಲ್ಲಿ ಎಲ್ಲ ರಥಬೀದಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ದೇವಾಲಯದ ಹಿಂಭಾಗದಲ್ಲಿ ಇರುವಂತಹ ಪೂರ್ವ ರಥಬೀದಿಗೆ ಪರಮಾತ್ಮನ ಆಗಮನವಾಗಿದೆ. ಭಕ್ತರೆಲ್ಲರೂ ಕೂಡ ಮನೆಯಿಂದ ಹೊರಬಂದು ರಾಮನಿಗೆ ಮಂಗಲ ನೀರಾಜನಗಳನ್ನು ನಿವೇದಿಸುತ್ತಿದ್ದಾರೆ.
ಈ ರಥಬೀದಿಯ ಸುತ್ತಲೂ ಇರುವ ಭಕ್ತರೆಲ್ಲರೂ ಮನೆಯ ಮುಂಗಟ್ಟುಗಳನ್ನು ರಂಗವಲ್ಲಿಗಳಿಂದ ಅಲಂಕರಿಸುತ್ತಾರೆ. ಈ 9 ದಿನಗಳ ಕಾಲ ನಡೆಯುವ ಪ್ರತಿಯೊಂದು ವಾಹನ ಸೇವೆಯಲ್ಲಿಯೂ ಕೂಡ ತಮ್ಮ ಮನೆಯಿಂದ ರಾಮನಿಗೆ ಏನಾದರೂ ನಿವೇದಿಸಬೇಕು ಎನ್ನುವ ಉದ್ದೇಶದಿಂದ ಅನೇಕ ಪ್ರಸಾದಾದಿಗಳನ್ನು ನಿರ್ಮಿಸಿ ಅದನ್ನು ರಾಮನಿಗೆ ನಿವೇದಿಸಿಕೊಂಡು ಅದನ್ನು ಹಂಚಿ ಆನಂದಿಸಿಕೊಳ್ಳುತ್ತಾರೆ. ಇದು ಅತ್ಯಂತ ಪ್ರಾಚೀನವಾದಂತಹ ಮಂದಿರ. ಇದರ ಸುತ್ತಲೂ ಇರುವಂತಹ ದೇವಾಲಯಗಳು, ಮಂದಿರಗಳು, ಮಠಗಳು, ಮನೆಗಳು ಎಲ್ಲವೂ ಕೂಡ ಐತಿಹಾಸಿಕವಾದಂತಹ ಹಿನ್ನೆಲೆಯನ್ನು ಪಡೆದುಕೊಂಡಿವೆ. ತಿರುಪತಿ ಎಂದರೆ ಕೋದಂಡರಾಮಾಲಯದ ಸುತ್ತಲೂ ಇರುವಂತಹ ಮನೆಗಳು, ಅದೇ ರೀತಿಯಲ್ಲಿ ಗೋವಿಂದರಾಜ ಮಂದಿರದ ಸುತ್ತಲೂ ಇರುವಂತಹ ಮನೆಗಳು, ಅದರ ಮಧ್ಯದಲ್ಲಿ ಅಲ್ಲಲ್ಲಿ ಕಂಡುಬರುವಂತಹ ಅಂಗಡಿಗಳು ಇವೇ ಒಂದಾನೊಂದು ಕಾಲದಲ್ಲಿ ತಿರುಪತಿ ನಗರದ ಚಿತ್ರಣವಾಗಿತ್ತು. ಆ ರೀತಿಯಾಗಿ ಭಕ್ತರು ಕೋದಂಡರಾಮಾಲಯವನ್ನು ಬಳಸಿಕೊಂಡು ತಿರುಮಲ ಕ್ಷೇತ್ರಕ್ಕೆ ಕಾಲ್ನಡಿಗೆಯ ಮೂಲಕ ಹೋಗುತ್ತಿದ್ದಂತಹ ಸಂದರ್ಭಗಳು ಇವೆ. ಆ ರೀತಿಯಾಗಿ ಭಕ್ತರಿಗೆ ಇದೊಂದು ಆಶ್ರಯ ಸ್ಥಾನವಾಗಿಯೂ ಕೂಡ ಅತ್ಯಂತ ಉಪಯುಕ್ತವಾಗಿತ್ತು. ಈಗ ದೇವಾಲಯದ ದರ್ಶನದ ನಂತರ, ತಿರುಮಲ ಕ್ಷೇತ್ರದ ಶ್ರೀನಿವಾಸನ ದರ್ಶನದ ನಂತರ ಅನೇಕರು ಈ ಸುತ್ತಮುತ್ತಲಿನ ದೇವಾಲಯಗಳನ್ನು ವೀಕ್ಷಿಸುತ್ತಾ ಈ ಕೋದಂಡ ರಾಮಾಲಯಕ್ಕೂ ಕೂಡ ಆಗಮಿಸುತ್ತಾರೆ. ಈ ಪ್ರಾಚೀನವಾದಂತಹ ಈ ಮಂದಿರದಲ್ಲಿ ಪ್ರಶಾಂತ ಮುಖಮುದ್ರೆಯಲ್ಲಿ ಧನುರ್ಧಾರಿಯಾಗಿ ಶೋಭಿಸುತ್ತಿರುವ ಸೀತಾಲಕ್ಷ್ಮಣ ಸಮೇತನಾದ ಶ್ರೀರಾಮನ ದಿವ್ಯ ವಿಗ್ರಹವನ್ನು ವೀಕ್ಷಿಸಿ ಆಶ್ಚರ್ಯಚಕಿತರಾಗುತ್ತಾರೆ. ಅಂತಹ ಪ್ರಶಾಂತ ಮುದ್ರೆಯಲ್ಲಿ ಅತ್ಯಂತ ಅದ್ಭುತವಾದ ವೈಭವದೊಂದಿಗೆ ಶೋಭಿಸುವ ರಾಮನು ಅತ್ಯಂತ ಮನೋಹರವಾದ ಮುಗುಳ್ನಗೆಯನ್ನು ಬೀರುತ್ತಾ ವಿರಾಜಮಾನನಾಗಿರುತ್ತಾನೆ. ಇಂತಹ ಶುಭಕರವಾದಂತಹ ದೇವಾಲಯ ಅತ್ಯಂತ ಸುಂದರವಾದಂತಹ ಅಲಂಕಾರಗಳೊಂದಿಗೆ ಶೋಭಿಸುತ್ತಿದೆ. ವಿಶೇಷವಾಗಿ ಇದರ ಗರ್ಭಗುಡಿ ಅತ್ಯಂತ ಮಹತ್ವಪೂರ್ಣವಾದಂತಹ ಸ್ಥಾನವಾಗಿ ಶೋಭಿತವಾಗಿದೆ. ಉನ್ನತವಾದಂತಹ ಸ್ಥಾನದಲ್ಲಿ ಗರ್ಭಾಲಯದ ಒಳಭಾಗದಲ್ಲಿಯೂ ಕೂಡ ಎತ್ತರವಾದಂತಹ ಪೀಠದಲ್ಲಿ ನಿಂತ ಭಂಗಿಯಲ್ಲಿ ಲಕ್ಷ್ಮಣ ಸೀತಾರಾಮರು ಶೋಭಿಸುತ್ತಿದ್ದಾರೆ. ಈ ದೇವಾಲಯದಿಂದ ಹೊರಗೆ ಬಿಡಿಯಾದಂತಹ ದೇವಾಲಯದಲ್ಲಿ ಆಂಜನೇಯನು ರಾಮಾಭಿಮುಖನಾಗಿ ಕೈಮುಗಿದು ನಿಂತು ರಾಮನ ಸೇವೆಯನ್ನು ನಿತ್ಯವೂ ಕೂಡ ಮಾಡಿಕೊಳ್ಳುತ್ತಿದ್ದಾನೆ. ರಾಮನಾಮ ಸಂಕೀರ್ತನೆಯಿಂದ ಪರಮ ಪವಿತ್ರವಾದಂತಹ ಜೀವನ ಆಂಜನೇಯನದ್ದು ಎನ್ನುವುದು ಲೋಕವಿಖ್ಯಾತವಾದದ್ದು. ರಾಮಾನ್ನಾಸ್ತಿ ಪರಾಯಣಂ ಪರತರಂ ಎನ್ನುವಂತಹ ಮಾತಿಗೆ ಅನ್ವರ್ಥನಾಮಧೇಯನಾಗಿರುವವನು ವಾಯುಪುತ್ರನಾಗಿರುವಂತಹ ಆಂಜನೇಯ. ರಾಮ ಮಂತ್ರಕ್ಕಿಂತಲೂ ತಾರಕ ಮಂತ್ರವಿಲ್ಲ ಎಂದು ನಿರಂತರವಾಗಿ ರಾಮ ಮಂತ್ರದ ಹೊರತಾಗಿ ಏನನ್ನು ನುಡಿಯುವ ಉತ್ಸಾಹವೇ ಇಲ್ಲದೆ ನಿರಂತರವಾಗಿ ರಾಮಧ್ಯಾನದಲ್ಲಿ ಮೊಳಗಿರುವಂತಹ ಚಿರಂಜೀವಿಯಾದ ಆಂಜನೇಯ ಈ ಕ್ಷೇತ್ರದಲ್ಲಿ ಕೈಮುಗಿದು ನಿಂತಿದ್ದಾನೆ. ಬಿಟ್ಟ ಕಣ್ಣುಗಳಿಂದ ರಾಮಮೂರ್ತಿಯ ದಿವ್ಯಮಂಗಲ ಸ್ವರೂಪವನ್ನು ನಿರಂತರವಾಗಿ ಆಸ್ವಾದಿಸುತ್ತಾ ರಾಮ ಜಪವನ್ನು ನಿರಂತರವಾಗಿ ಮನಸ್ಸಿನಲ್ಲಿ ಮಾಡುತ್ತಾ ಎಲ್ಲ ರೀತಿಯಿಂದಲೂ ಕೂಡ ರಾಮಮಯನಾಗಿ ಶೋಭಿಸುತ್ತಿರುವಂತಹ ಆ ಅಂಜನಾನಂದನನನ್ನು ಈ ಸ್ಥಾನದಲ್ಲಿ ನೋಡಬಹುದಾಗಿದೆ. ಕಪೀಶಂ ಅಕ್ಷಹಂತಾರಂ ಒಂದೇ ಲಂಕಾ ಭಯಂಕರಂ ಎಂದು ಕೀರ್ತಿಸಲ್ಪಟ್ಟಂತಹ ವೈಭವ ರಾಮದಾಸನಾಗಿರುವಂತಹ ಆಂಜನೇಯನದ್ದು. ರಾಮನಿಗಾಗಿ ಏನನ್ನೂ ಮಾಡಲು ಸಿದ್ಧನಾಗಿರುವಂತಹ ಧೈರ್ಯಶಾಲಿಯು, ಯುಕ್ತಿಯುಕ್ತವಾದಂತಹ ಕಾರ್ಯ ದಕ್ಷನೂ ಆಗಿರುವ, ಸಮಸ್ತ ಸರ್ವಶ್ರೇಷ್ಠ ಗುಣಗಳಿಂದ ಕೂಡಿರುವ ಧೃತಾಗ್ರೇಸರನಾಗಿರುವಂತಹ ಆಂಜನೇಯನ ದರ್ಶನವೂ ಕೂಡ ಅತ್ಯಂತ ಮುಖ್ಯವಾದದ್ದೇ. ಆ ರೀತಿಯಾಗಿ ಆ ರಾಮಭದ್ರನ ದಿವ್ಯವಾದಂತಹ ವೈಭವಕ್ಕೆ ಕಾರಣೀಭೂತನಾಗಿರುವಂತಹ ಭಕ್ತರಲ್ಲಿ ಅಗ್ರಮಾನ್ಯನಾಗಿರುವ ಆಂಜನೇಯನ ದಿವ್ಯವಾದ ಸ್ಮರಣೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀನಿವಾಸನ ದಿವ್ಯಮೂರ್ತಿಯಂತೆ ಶೋಭಿಸುತ್ತಿರುವ, ಸರ್ವಾಭರಣಭೂಷಿತನಾಗಿ ಶೋಭಿಸುತ್ತಿರುವ ಕೋದಂಡಪಾಣಿಯಾದಂತಹ ರಾಮಭದ್ರನನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಅನೇಕ ವಿಧವಾದ ಮುತ್ತು, ಹವಳ, ವಜ್ರ, ಕೆಂಪು, ನೀಲಿ ಹೀಗೆ ಅನೇಕ ವಿಧವಾದಂತಹ ರತ್ನಗಳಿಂದ ರಾಮನ ಆಭರಣಗಳು ವಿಭೂಷಿತವಾಗಿವೆ. ಆ ರಾಮನ ದಿವ್ಯವಾದಂತಹ ಐಶ್ವರ್ಯ ಅದು ಅತುಲಿತವಾದದ್ದು. ಅದಕ್ಕೆ ಇನ್ನೊಂದು ಉದಾಹರಣೆ, ಅಂತಹ ಅತುಲಿತ ವೈಭವ
ఎదురా రఘుపతికి నీవిటు రావణ ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ హరుని పూజలు నమ్మి హరితో మార్కొనగ విరసమై కూలితివి వెర్రి రావణ హరుని పూజలు నమ్మి హరితో మార్కొనగా విరసమై కూలితివి వెర్రి రావణ వరుసతోడ బ్రహ్మవరము నమ్మి వరుసతోడ బ్రహ్మవరము నమ్మి రాము శరణనకుండగానే రాము శరణనకుండగానే సమస్యగా కులము వరుసతోడ బ్రహ్మవరము నమ్మి రాము శరణనకుండగానే సమస్యగా కులము ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ జపతపములు నమ్మి సర్వేషు విడువగా విపరీతమాయగా వెర్రి రావణ జపతపములు నమ్మి సర్వేషు విడువగా విపరీతమాయగా వెర్రి రావణ ఉపమలన కడుతానున్న జలనిధి నమ్మి ఉపమలన కడుతానున్న జలనిధి నమ్మి కపుల పాలైతివిగా కపుల పాలైతివిగా కదన రంగమున ఉపమలన కడుతానున్న జలనిధి నమ్మి కపుల పాలైతివిగా కదన రంగమున ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ బంటతనము నమ్మి పైకొన్న రాఘవు వింట బొలిసితివిగా వెర్రి రావణ బంటతనము నమ్మి పైకొన్న రాఘవు వింట బొలిసితివిగా వెర్రి రావణ ఇంటనే శ్రీ వెంకటేశ్వరుని గొలిచి ఇంటనే శ్రీ వెంకటేశ్వరుని గొలిచి వెంటనే సుఖియాయే వెంటనే సుఖియాయే విభీషణుడు ఇంటనే శ్రీ వెంకటేశ్వరుని గొలిచి వెంటనే సుఖియాయే విభీషణుడు ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా.
ಶ್ರೀ ವೆಂಕಟೇಶ ಚರಣೋ ಶರಣಂ ಪ್ರಪದ್ಯೆ. ಪರಮ ಪಾವನಮೂರ್ತಿಯಾದಂತಹ ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ಕ್ಷೇತ್ರವಾದ ತಿರುಮಲ ಕ್ಷೇತ್ರದ ಅಡಿಯಲ್ಲಿ ವಿರಾಜಮಾನವಾಗಿರುವ ರಾಮಭದ್ರನ ಮಂಗಳಕರವಾದ ಈ ಕ್ಷೇತ್ರದಲ್ಲಿ ಈ ಮಹತ್ವಪೂರ್ಣವಾದಂತಹ ಒಂದು ಪ್ರಕ್ರಿಯೆ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ಶುಭಕರವಾದಂತಹ ಅತ್ಯಂತ ರಮಣೀಯವಾದಂತಹ ಈ ಮಂಗಳಕರವಾದಂತಹ ಒಂದು ಸ್ಥಾನದಲ್ಲಿ ಅತ್ಯಂತ ವಿಶೇಷವಾದಂತಹ ವೈಭವದೊಂದಿಗೆ ರಾಮಚಂದ್ರನ ದಿವ್ಯವಾದಂತಹ ಒಂದು ಈ ವರ್ಷದ ವಾರ್ಷಿಕೋತ್ಸವ ನಡೆದು ಬರುತ್ತಿರುವುದನ್ನು ತಾವೆಲ್ಲರೂ ವೀಕ್ಷಿಸುತ್ತಿದ್ದೀರಿ. ಈ ವಿಶೇಷವಾದ ಮಹತ್ವಪೂರ್ಣವಾದಂತಹ ಒಂದು ವೈಭವದೊಂದಿಗೆ ಶೋಭಿಸುತ್ತಿರುವಂತಹ ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ಒಂದು ವೈಭವವನ್ನು ನಾವಿದೀಗ ವೀಕ್ಷಿಸುತ್ತಿದ್ದೇವೆ. ಮಂಗಳಕರನಾಗಿರುವಂತಹ ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ವೈಭವ ನಮಗೆ ಸದಾ ಆನಂದವನ್ನು ಉಂಟು ಮಾಡುತ್ತಿದೆ. ಈ ಮಂಗಳಕರನಾದ ಶ್ರೀ ವೆಂಕಟನಾಥನ ದಿವ್ಯವಾದಂತಹ ಒಂದು ವೈಭವವನ್ನು ನಾವೆಲ್ಲರೂ ವೀಕ್ಷಿಸುತ್ತಾ ವೆಂಕಟರಾಮನಾಗಿ ಶೋಭಿಸುತ್ತಿರುವಂತಹ ವೆಂಕಟನಾಯಕನ ವೈಭವವೇ ಇದೆಂದು ನಾವು ಈ ಸಂದರ್ಭದಲ್ಲಿ ಭಾವಿಸಬಹುದಾಗಿದೆ. ಈ ಮಹತ್ವಪೂರ್ಣವಾದಂತಹ ಒಂದು ಸ್ಥಾನದಲ್ಲಿ ಭಕ್ತರೆಲ್ಲರಿಗೂ ಅಪಾರವಾದಂತಹ ಆನಂದವನ್ನು ಉಂಟು ಮಾಡುವಂತಹ ರೀತಿಯಲ್ಲಿ ರಾಮನು ಸೀತಾ ಸಹಿತನಾಗಿ ವಿರಾಜಮಾನನಾಗಿರುವುದನ್ನು ತಾವು ಗಮನಿಸಬಹುದು. ಶುಭಕರನಾಗಿರುವಂತಹ ಶ್ರೀ ಶ್ರೀನಿವಾಸನ ಮಂಗಳಕರವಾದಂತಹ ಈ ವೈಭವ ನಮಗೆಲ್ಲರಿಗೂ ಆನಂದವನ್ನು ಉಂಟು ಮಾಡುತ್ತದೆ. ಇಂತಹ ವಿಶೇಷವಾದಂತಹ ವೈಭವದೊಂದಿಗೆ ಶೋಭಿಸುತ್ತಿರುವ ಶುಭಕರನಾಗಿರುವಂತಹ ಶ್ರೀ ಶ್ರೀನಿವಾಸನ ಮಂಗಲಕರವಾದ ಅನುಗ್ರಹ ನಮಗೆಲ್ಲರಿಗೂ ವಿಶೇಷವಾದ ಆನಂದವನ್ನು ಸಂತೋಷವನ್ನು ಉಂಟು ಮಾಡುತ್ತದೆ ಎನ್ನುವುದರಲ್ಲಿ ಯಾವುದೇ ವಿಧವಾದಂತಹ ಸಂದೇಹವೇ ಇಲ್ಲ. ಈ ಮಂಗಳಕರವಾದಂತಹ ಶ್ರೀ ಶ್ರೀನಿವಾಸನ ಅನುಗ್ರಹ ಎಲ್ಲ ರೀತಿಯಿಂದಲೂ ಕೂಡ ನಮಗೆ ಶುಭವನ್ನು ಉಂಟು ಮಾಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಕೃತಾರ್ಥರಾಗೋಣ. ಈ ಮಹನೀಯ ಮೂರ್ತಿಯಾದಂತಹ ಶ್ರೀ ಶ್ರೀನಿವಾಸನ ದಿವ್ಯಾನುಗ್ರಹ ನಮಗೆಲ್ಲರಿಗೂ ಎಲ್ಲ ವಿಧವಾದಂತಹ ರೀತಿಯಲ್ಲಿ ಆನಂದವನ್ನು ಉಂಟು ಮಾಡುತ್ತದೆ. ಜಗನ್ಮೋಹನಾಕಾರನಾಗಿ ಶೋಭಿಸುತ್ತಿರುವ ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ಮಂಗಳಕರವಾದ ಮನೋಜ್ಞವಾದಂತಹ ಈ ಒಂದು ವೈಭವ ಎಲ್ಲ ವಿಧವಾದಂತಹ ರೀತಿಯಲ್ಲಿಯೂ ಪರಮ ಪಾವನ ವಾದದ್ದು, ಐಶ್ವರ್ಯಪ್ರದಾಯಕವಾದದ್ದು, ಅರಿಷ್ಟಗಳನ್ನು ಹೋಗಲಾಡಿಸುವುದು. ಆ ರೀತಿಯಾಗಿ ರಾಮಭದ್ರನು ವಿರಾಜಮಾನನಾಗಿದ್ದಾನೆ. ಲಕ್ಷ್ಮಣನು ರಾಮನನ್ನು ಅನುಸರಿಸುವ ಗುಣವನ್ನು ಸಹಜವಾಗಿ ಹೊಂದಿರುವವನು. ಅಂತಹ ಮಂಗಳಕರನಾದ ಲಕ್ಷ್ಮಣನು ಕೂಡ ನಮಗೆ ಸದ್ಬುದ್ಧಿಗಳನ್ನು ಒದಗಿಸಿ